ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಈಶ್ವರೋ ಗುರುರಾಜ್ಞೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಸಾಗರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನುಸಂಜ್ವರೇತ್. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಅಧ್ಯಾತ್ಮ ತನ್ನ ಅಂತಿಮ ಗುರಿಯನ್ನ ಮುಟ್ಟುವವರೆಗೆ ಅನೇಕ ಮೆಟ್ಟಿಲುಗಳನ್ನ ಪಡೆದುಕೊಳ್ಳುವಂತಹದ್ದು ಸಹಜವಾಗಿರುವಂತಹದ್ದು. ಒಂದು ಸಾಮಾನ್ಯವಾದ ಲೌಕಿಕ ಪ್ರೇಯಸ್ಸನ್ನ ಮುಟ್ಟುವಾಗ ಅನೇಕ ರೀತಿಯಾಗಿರ್ತಕ್ಕಂತಹ ಹಂತಗಳಿದ್ದಾವೆ. ಸೊ ಅಲೌಕಿಕವಾಗಿರ್ತಕ್ಕಂತಹ ಆತ್ಮವಿದ್ಯೆಯನ್ನು ಮುಟ್ಟುವಾಗಲೂ ಕೂಡ ಇದಕ್ಕೆ ಅನೇಕ ಮೆಟ್ಟಿಲುಗಳಿವೆ. ಒಂದನೆಯ ಮೆಟ್ಟಿಲು ತತ್ವವನ್ನ ನೇರವಾಗಿ ವಾಕ್ಯದಿಂದ ಅರ್ಥೈಸಿಕೊಳ್ಳುವಂತಹದ್ದು ಒಂದು ಮೆಟ್ಟಿಲಾದರೆ, ಅರ್ಥೈಸಿಕೊಂಡಿರುವಂತಹ ವಾಕ್ಯವನ್ನ ಅನುಷ್ಠಾನ ಮಾಡತಕ್ಕಂತಹದ್ದು ಮತ್ತೊಂದು ಮೆಟ್ಟಿಲು. ಅನುಷ್ಠಾನಗೊಂಡ ತತ್ವವನ್ನ ಜೀವನದಲ್ಲಿ ಅಭಿವ್ಯಕ್ತಿ ಮಾಡುವಂತಹದ್ದು ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಮೆಟ್ಟಿಲು. ಈಗ ನಾವು ಮಹಾವಾಕ್ಯದಿಂದ ಶ್ರವಣ ಯಾವ ಪರಮಾರ್ಥ ತತ್ವದ ವಾಕ್ಯವನ್ನ ಶ್ರವಣ ಮೂಲಕ ಕೇಳಿದ್ವಿ. ಅದನ್ನ ಕೇಳಿದ ಮೇಲೆ ಅದು ನಮಗೆ ದೃಢೀಕರಣವಾಗ್ಲಿಕ್ಕೆ ಅಥವಾ ಅದು ಸಿದ್ಧಿ ಆಗ್ಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎರಡನೆಯ ಹಂತದ ಒಂದು ಮೆಟ್ಟಿಲನ್ನ ವಿದ್ಯಾರಣ್ಯ ಮುನಿಗಳು ಈ ಕಳೆದ ಉಪನ್ಯಾಸದಿಂದ ವಿಚಾರವನ್ನ ಪ್ರಾರಂಭ ಮಾಡಿದ್ದಾರೆ 97ನೇ ಶ್ಲೋಕದಿಂದ. ಸೊ 97ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ ಅವರು 3 ಕಾರಣಗಳನ್ನ ಕೊಟ್ಟರು. ಒಂದು ಶ್ರುತಿ ಅನೇಕ ವಚನ, ಎರಡನೇದು ಅಸಂಭಾವಿತ್ವ, ಮೂರನೇದು ವಿಪರೀತ ಜ್ಞಾನ ಅಂತೇಳಿ. ಸೊ ಈ ಶ್ರುತಿಯ ಅನೇಕ ವಚನಗಳನ್ನ ಬೇರೆ ಬೇರೆ ಉಪನಿಷತ್ತಿನ ಮಹಾವಾಕ್ಯ ಇರ್ಬೋದು, ಮತ್ತೆ ಅವಾಂತರ ವಾಕ್ಯಗಳಿರ್ಬೋದು, ಅದನ್ನೆಲ್ಲ ನಮಗಿರುವಂತಹ ಅನುಭವದ ಮಟ್ಟಿಗೆ ಹೇಗೆ ಅದರ ಪ್ರಕ್ರಿಯೆಗಳಂತಕ್ಕಂಥದ್ದನ್ನ ನೋಡಿದ್ವಿ. ಸಂಕ್ಷಿಪ್ತವಾಗಿ ಒಂದಿಷ್ಟು ಶ್ರುತಿ ಅನೇಕದ ಅಂತಕ್ಕಂಥದ್ದು ಹೇಗೆ ಅರ್ಥೈಸಿದ್ದಾರೆ ಅನ್ನುವಂತಹದ್ದನ್ನ ನೋಡಿದ್ವಿ ನಾವು. ಹಾಗೆ ಯಾವುದು ಅಲೌಕಿಕವಾಗಿರ್ತಕ್ಕಂತಹದ್ದು, ಲೌಕಿಕ ಇಂದ್ರಿಯಗಳಿಗೆ ಗ್ರಾಹ್ಯವಲ್ಲದೆ ಇರ್ತಕ್ಕಂತಹದ್ದು, ಇದು ದೃಢವಾಗ್ಲಿಕ್ಕೆ
ದೃಢವಾಗ್ಲಿಕ್ಕೆ ಇನ್ನೊಂದು ರೀತಿಯಂತಹ ಸೊ ಮೂರನೇದಾಗಿ ಈ ಕರ್ತೃತ್ವ ಭೋಕ್ತೃತ್ವ ಅಂತಕ್ಕಂತಹದ್ದು ಎಷ್ಟು ಬಲಿಷ್ಠವಾಗಿದೆ, ಪುನಃ ಪುನಃ ಹೇಗೆ ನಮ್ಮನ್ನ ಸೊ ಜೀವತ್ವದ ಭಾವದಲ್ಲಿ ಪ್ರತಿಬಂಧಿಸುತ್ತೆ ಅನ್ನುವಂತಹ ಈ ಮೂರು ಕಾರಣಗಳಿಂದ ಉಪನಿಷತ್ತು ಮಂತವ್ಯ ನಿಧಿಧ್ಯಾಸಿತವ್ಯ ಎನ್ನುವಂತಹ ಮತ್ತೆ ಎರಡು ಅಭ್ಯಾಸಗಳನ್ನ ಕೊಟ್ಟಿದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಇಷ್ಟು ವಿಷಯವನ್ನ ನಾವು ಇಂದಿನ ಉಪನ್ಯಾಸದಲ್ಲಿ ಚಿಂತನೆ ಮಾಡಿ, ಈಗ ಶಾಸ್ತ್ರೀಯವಾಗಿ ಶ್ರುತಿ ಅನೇಕತಾ ಅಂತ ಏನ್ ಹೇಳಿದ್ರು, ಶ್ರುತಿಯ ಅನೇಕತೆ ಅಂತಕ್ಕಂಥದ್ದನ್ನ ಹೇಗೆ ಅರ್ಥೈಸಬೇಕು ಅನ್ನುವಂತಹ ಶಾಸ್ತ್ರೀಯ ಮಾರ್ಗದಿಂದ ವಿದ್ಯಾರಣ್ಯ ಮುನಿಗಳು ನಮಗೆ ಪರಿಚಯವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಶ್ಲೋಕ ನಂಬರ್ 101. ದೇಹಾಂತಾನಾಂ ಶೇಷಾಣಾಂ ಆದಿಮಧ್ಯಾವಸಾನತಃ ಬ್ರಹ್ಮಾತ್ಮನ್ಯೇವ ತಾತ್ಪರ್ಯಂ ಇತಿ ಧೀ ಶ್ರವಣಃ ಭವೇತ್. ವೇದಾಂತಾನಾಂ ಅಶೇಷಾಣಾಂ ಆದಿಮಧ್ಯಾವಸಾನತಃ ಅಂದ್ರೆ ಈ ವೇದಾಂತ ಅಂತಂದ್ರೆ ಈ ಉಪನಿಷತ್ತುಗಳನ್ನ, ಅದರ ಎಲ್ಲ ಸಾರವನ್ನ ನಾವು ವಿವೇಚನೆ ಮಾಡಿದ್ವಿ ಅಂತಂದ್ರೆ, ಪರ್ಯಾಲೋಚನೆ ಮಾಡಿದ್ವಿ ಅಂತಂದ್ರೆ, ಎಲ್ಲಿಂದ ಪರ್ಯಾಲೋಚನೆ ಮಾಡಬೇಕು ಅಂತಂದ್ರ ಆದಿ ಮತ್ತು ಮಧ್ಯ ಮತ್ತು ಅಂತ. ಅದು ಉದ್ಘೋಷ ವಾಕ್ಯವಾಗಿ ಮೊದಲೇ ನಡೀತದೆ, ಅದಾದ್ಮೇಲೆ ಮಧ್ಯದಲ್ಲಿ ಏನ್ ನಡೀತದೆ, ಆಮೇಲೆ ಕೊನೆಯಲ್ಲಿ ಏನ್ ಹೇಳುತ್ತದೆ ಅನ್ನುವಂತಹದ್ದನ್ನ ನಾವು ವಿವೇಚನೆ ಮಾಡಿದ್ವಿ ಅಂತಂದ್ರೆ ಆವಾಗ ಅದು ಪರಿಪೂರ್ಣವಾಗಿರ್ತಕ್ಕಂತಹ ಶ್ರವಣವಾಗತ್ತೆ. ಅಂದ್ರೆ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಯಾವುದೋ ಒಂದು ಉಪನಿಷತ್ತನ್ನ ತಗೊಂಡಿಲ್ಲ, ಇಡೀ ವೇದಾಂತ ಅಂತಕ್ಕಂತಹ ಎಲ್ಲಾ ಉಪನಿಷತ್ತುಗಳನ್ನು ತಗೊಂಡಿದ್ದಾರೆ ಅವರು. ಎಲ್ಲಾ ಉಪನಿಷತ್ತುಗಳನ್ನಂತಂದ್ರೆ ಸಹಜವಾಗಿ ನಮಗೆ ಭಾಷಾಕಾರರು ನೀಡಿರ್ತಕ್ಕಂತಹ ಆಧಾರದ ಮೇಲೆ ಒಂದು 10 ಉಪನ್ಯಾಸಗಳ ಪರ್ಯಾಲೋಚನೆ. ಅದರಲ್ಲಿ ಪ್ರಮುಖವಾಗಿ ಒಂದು 6-7 ಉಪನ್ಯಾಸಗಳನ್ನ ನಾವು ಕೋಟ್ ಮಾಡಿದ್ವಿ. ಅದರಲ್ಲಿರ್ತಕ್ಕಂಥದ್ದು ಹೇಗೆ ಬೇರೆ ಬೇರೆಯಾಗಿ ಹೇಳುತ್ತೆ ಅಂತಕ್ಕಂಥದ್ದನ್ನ, ಬೃಹದಾರಣ್ಯಕ ಇರ್ಬೋದು, ಛಾಂದೋಗ್ಯ ಇರ್ಬೋದು, ಮತ್ತೆ ಮಾಂಡವ್ಯ ಇರ್ಬೋದು, ಐತರಿ ಇರ್ಬೋದು, ತೈತರಿ ಇರ್ಬೋದು, ಈಶ ಇರ್ಬೋದು, ಈ ಬೇರೆ ಬೇರೆ ರೀತಿಯಾಗಿ ನೋಡಿದ್ವಿ. ಆದ್ರೆ ಇಲ್ಲಿ ವಿದ್ಯಾರಣ್ಯ ಮುನಿಗಳು ನಮಗೆ ಕೊಡ್ತಕ್ಕಂತಹ ಒಂದು ಸೂಚನೆ ಏನಂತಂದ್ರೆ, ಎಲ್ಲಾ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಬೇಕು. ಎಲ್ಲಾ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿ ಆಗ ಎಲ್ಲಾ ಉಪನಿಷತ್ತುಗಳ ಮುಖ್ಯ ತಾತ್ಪರ್ಯ ಏನು ಅನ್ನುವಂತಹ ನಿರ್ಣಯಕ್ಕೆ ಬಂದಾಗ ಮಾತ್ರ ಎಲ್ಲಾ ಉಪನಿಷತ್ತುಗಳು ಒಂದೇ ವಿಷಯವನ್ನ ಹೇಳುತ್ತವೆ ಅಂತಕ್ಕಂತಹ ಅರ್ಥ ಬರ್ತದೆ. ಆದ್ರೆ ಒಂದೊಂದೇ ಉಪನಿಷತ್ತನ್ನ ನಾವು ನೋಡಿದಾಗ, ಆ ಉಪನಿಷತ್ತಿನ ಅರ್ಥದಲ್ಲಿ ನೋಡಿದಾಗ ನಮಗೆ ಅನೇಕತ್ವದ ವಾಕ್ಯಗಳು ಕಾಣುತ್ತವೆ. ಇದನ್ನ ವಿದ್ಯಾರಣ್ಯ ಮುನಿಗಳು ಅವರು ತಾವು ಹೇಳ್ತಾ ಇಲ್ಲ, ಯಾವ ಒಂದು ಇಡೀ ವೇದಗಳನ್ನ ತಿಳಿದುಕೊಳ್ಳಲಿಕ್ಕೆ ವಿಭಾಗ ಮಾಡಿ ನಮಗೆ
ಅನುಕೂಲಕರವಾಗಿ ಮಾಡಿರ್ತಕ್ಕಂತಹ ಋಷಿ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನ ಬರೆದಿರ್ತಕ್ಕಂಥವ್ರು. ಆ ಬ್ರಹ್ಮಸೂತ್ರದಲ್ಲಿ ಈ ಉಪನಿಷತ್ತುಗಳನ್ನ ಹೇಗೆ ಸಮನ್ವಯ ಮಾಡಬೇಕು ಅನ್ನುವಂತಹ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ಎಲ್ಲ ಉಪನಿಷತ್ತುಗಳನ್ನ ಸಮನ್ವಯ ಮಾಡಿದಾಗ ಅದು ಏಕವಾಗಿರ್ತಕ್ಕಂತಹ ಒಂದು ತತ್ವವನ್ನು ತಿಳಿಸುತ್ತೆ ಅನ್ನುವಂತಹ ವಿಚಾರದಲ್ಲಿ ಈಗ ಅವರು ಈ ಒಂದು ಮಂತ್ರವನ್ನ ಕೋಟ್ ಮಾಡ್ತಾರೆ. ಶ್ಲೋಕ ನಂಬರ್ 102. ಸಮನ್ವಯಾಧ್ಯಾಯ ಏತತ್ ಸೂಕ್ತಂ ಧೀ ಸ್ವಾಸ್ಥ್ಯಕಾರಿಭಿಃ ತರ್ಕೈ ಸಂಭಾವನಾರ್ಥಸ್ಯ ದ್ವಿತೀಯಾಧ್ಯಾಯ ಈರಿತ. ಸೊ ಬ್ರಹ್ಮಸೂತ್ರ ಅಂತಕ್ಕಂತಹದ್ದು ಒಟ್ಟು 555 ಸೂತ್ರಗಳು. ಆ ಸೂತ್ರಗಳಲ್ಲಿ 4 ವಿಭಾಗಗಳನ್ನ ಮಾಡಿದ್ದಾರೆ, 4 ಪಾದಗಳನ್ನ ಮಾಡಿದ್ದಾರೆ, ಅಥವಾ 4 ಅಧ್ಯಾಯಗಳನ್ನ ಮಾಡಿದ್ದಾರೆ. 2ನೇ ಅಧ್ಯಾಯದಲ್ಲಿ ವೇದವ್ಯಾಸರು ಸಮನ್ವಯ ಅಧ್ಯಾಯ ಏತತ್ ಸೂಕ್ತಂ ಧೀ ಸ್ವಾಸ್ಥ್ಯಕಾರಿಭಿಃ ಅಂತ ಹೇಳಿದ್ದಾರೆ. ಅಂದ್ರೆ ಹೇಗೆ ನಾವು ಈ ಉಪನಿಷತ್ತುಗಳ ಏಕತ್ವ ಜ್ಞಾನವನ್ನ ಹೆಂಗ ಅರ್ಥೈಸಿಕೊಳ್ಬೇಕು ಅನ್ನುವಂತಹದ್ದನ್ನ ಅವರು ಬ್ರಹ್ಮಸೂತ್ರದ 2ನೆಯ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ತರ್ಕ ಸಂಭಾವನಾ ಅರ್ಥಸ್ಯ ದ್ವಿತೀಯಾಧ್ಯಾಯ ಈರಿತ. ಸೊ ತರ್ಕದಿಂದ ಮತ್ತು ಯುಕ್ತಿಯಿಂದ ಅವಿರೋಧವಾಗಿ, ಅಂದ್ರೆ ವಿರೋಧ ಅಲ್ಲ, ಅವಿರೋಧವಾಗಿ ಏಕಪ್ರಕಾರವಾಗಿರ್ತಕ್ಕಂತಹ ಆತ್ಮನನ್ನ ಹೇಗೆ ತಿಳಿಬೇಕು ಅಂತಕ್ಕಂಥದ್ದನ್ನ, ಅಂದ್ರೆ ಎಲ್ಲಾ ಉಪನಿಷತ್ತುಗಳು ಆ ಜನ್ಮಾದ್ಯಸ್ಯ ಯತಃ ಬಹಳ ಪ್ರಮುಖವಾಗಿ ಬರ್ತಕ್ಕಂತಹದ್ದು 2ನೇ ಸೂತ್ರ. ಜಗತ್ತನ್ನ ಯಾರು ಜಗತ್ತಿಗೆ ಕಾರಣನಾಗಿರ್ತಕ್ಕಂಥವನು ಅನ್ನುವಂತಹ ಒಂದು ತರ್ಕವನ್ನ ಹಿಡಿದು ಎಲ್ಲಾ ದರ್ಶನಗಳನ್ನ ಮತ್ತೆ ಎಲ್ಲಾ ಆ ದರ್ಶನಗಳನ್ನ ಅಲಗಳೆಯುವಾಗ ಎಲ್ಲಾ ಉಪನಿಷತ್ತುಗಳನ್ನ ಸಮನ್ವಯ ಮಾಡಿ ವ್ಯಾಸ ಮುನಿಗಳು ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ. ಆ ಆಧಾರದ ಮೇಲೆ ನಾವು ಇಲ್ಲಿ ಅದನ್ನ ಕೋಟ್ ಮಾಡಿದ್ದೀವಿ. ಯಾಕಂತಂದ್ರೆ ನೋಡಿ, ಯಾಕಂದ್ರೆ ಶ್ರುತಿ ಮತ್ತೆ ತಪ್ಪಂತ ಆಗ್ಬಾರ್ದು. ವಾಕ್ಯದಿಂದ ನೋಡಿದಾಗ ಒಂದು ಶ್ರುತಿಗಿಂತ ಇನ್ನೊಂದು ಶ್ರುತಿ ಭಿನ್ನವಾಗಿ ವ್ಯಾಖ್ಯಾನ ಮಾಡಿದಾಗಲೂ ಕೂಡ ಮತ್ತೆ ಎಲ್ಲಾ ಶ್ರುತಿಗಳನ್ನ ಶ್ರುತಿ ಬಲ್ಲಂತಹ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣು, ಯಾರು ಬ್ರಹ್ಮನ ಮುಖಾಂತರವಾಗಿ ವೇದಗಳನ್ನ ಕೊಟ್ಟಿರ್ತಕ್ಕಂತಹ ಆ ಪರಮಾತ್ಮನೇ ವ್ಯಾಸನಾಗಿ ಬಂದಿರತಕ್ಕಂಥದ್ದು ಅಂತ ಸ್ವತಃ ಭೀಷ್ಮಾಚಾರ್ಯರು ಹೇಳಿದ್ದಾರೆ. ಸೊ ಆ ಕಾರಣದಿಂದ ಅದನ್ನ ಸೂತ್ರದಲ್ಲಿ ಬಹಳ ವೇದಜ್ಞರು ಪದಜ್ಞರು ಅಂತ ಹೇಳ್ಬಿಟ್ಟು ವ್ಯಾಸರನ್ನ ವರ್ಣನೆ ಮಾಡಿರ್ತಕ್ಕಂಥದ್ದಿದೆ. ಅಂದ್ರೆ ವೇದವನ್ನ ಬಲ್ಲಂತವ್ರು ಮತ್ತೆ ಪದವನ್ನ ಬಲ್ಲಂತವ್ರು, ಅಂದ್ರೆ 2 ರೀತಿಯಿಂದ. ವೇದವನ್ನ ಬಲ್ಲಂತವ್ರು ಅಂದ್ರೆ ವೇದ ಏನ್ ಹೇಳುತ್ತೆ ಅಂತಕ್ಕಂಥದ್ರ ಮುಖ್ಯ ತಾತ್ಪರ್ಯವನ್ನ ತಿಳಿದಂತವ್ರು, ಮತ್ತೆ ಆ ತಾತ್ಪರ್ಯವನ್ನ ಹೇಳುವಾಗ ಏನನ್ನ ವಾಕ್ಯವನ್ನ ಉಪಯೋಗ ಮಾಡ್ತೀವಿ ಆ ವ್ಯಾಕರಣವನ್ನ ಕೂಡ ಬಲ್ಲಂತವ್ರು ಅಂತ. ಅಂತಹ ವ್ಯಾಕರಣ ಬಲ್ಲಂತ ವ್ಯಾಸ ಮಹರ್ಷಿಗಳು 2ನೇ ಅಧ್ಯಾಯದಲ್ಲಿ ಎಲ್ಲಾ ಉಪನಿಷತ್ತುಗಳನ್ನ ಹೇಗೆ ಅರ್ಥೈಸ್ಬೇಕು ಅಂತಕ್ಕಂತಹ ವಿಚಾರ ತಿಳಿಸಿದ್ದಾರೆ. ಸೊ ಆ ಆಧಾರದ ಮೇಲೆ ನಾವು ನೋಡಿದಾಗ ಅವಾಗ ಎಲ್ಲಾ ಉಪನಿಷತ್ತುಗಳು ಅನೇಕವಾಗಿ ವ್ಯಾಖ್ಯಾನ ಮಾಡಿದಾಗಲೂ ಕೂಡ ಅದರ ತಾತ್ಪರ್ಯ ಏಕ ಅಂತಕ್ಕಂಥದ್ದು ತಿಳಿತದೆ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ವಿದ್ಯಾರಣ್ಯ ಮುನಿಗಳು ವ್ಯಾಸರನ್ನ ಕೋಟ್ ಮಾಡಿ, ನೀವು ವ್ಯಾಸರ ಹತ್ರಕ್ಕೆ ಹೋಗ್ರಿ ಅಂತ ಹೇಳ್ಬಿಟ್ಟು ಈಗ ನಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾರೆ ಅವರು. ಸೊ ಇಡೀ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ ಸಮನ್ವಯ ಅಧ್ಯಾಯ ಅಂತ ಏನಿದೆ, ಆ ಸಮನ್ವಯ ಅಧ್ಯಾಯದ ಇಡೀ ವಿಚಾರವನ್ನು ನಾವಿಲ್ಲಿ ಈ ಪಾಠದಲ್ಲೇ ತಗೊಂಡು ಬಂದು ನೋಡಕ್ಕಾಗಲ್ಲ. ಆದರೂ ಕೂಡ
ಒಂದು ಹೇಗೆ ನಾವು ಗ್ರಂಥಗಳನ್ನ ಅನ್ವಯ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ, ಅಂದ್ರೆ ಗ್ರಂಥಗಳನ್ನ ಹೇಗೆ ನೋಡ್ಬೇಕು ಅಂತಕ್ಕಂಥದ್ದನ್ನ ಒಂದು ತಿಳಿಸ್ತಾರೆ. ಈಗ ಸಾಮಾನ್ಯವಾಗಿ ಈ ಒಂದು ಈ ಪ್ರಕರಣ ಗ್ರಂಥ ಅಂತ ಕರಿತೀವಿ ನಾವು. ಇದು ಈ ಪ್ರಕರಣ ಗ್ರಂಥದಲ್ಲಿ ಮುಖ್ಯವಾಗಿ 6 ಸಂಗತಿಗಳಿರ್ಬೇಕು ಅಂತ. ಏನು 6 ಸಂಗತಿಗಳು? ಸುಮಾರು ಜನ ಉಪನಿಷತ್ತುಗಳು ಕೂಡ ಅದನ್ನ ಕೋಟ್ ಮಾಡ್ತಾರೆ, ಬಟ್ ನನಗೆ ಅದು ಸರಿ ಅನ್ಸೋದಿಲ್ಲ. ಒಂದು ಗ್ರಂಥಕ್ಕೆ ಸರಿ ಅನ್ಸುತ್ತೆ ಅಂತ ಅನ್ಸುತ್ತೆ. ಇನ್ನು ಅದನ್ನ ನೋಡೋಣಂತ್ರಿ. ಒಂದು ಗ್ರಂಥ, ಈಗ ಪಂಚದಶಿ ಅಂತಕ್ಕಂಥದ್ದು ಒಂದು ಗ್ರಂಥ ಇದೆ, ಅಥವಾ ನಾವು ಈಗ ತೃಪ್ತಿದೀಪ ಪ್ರಕರಣ ಅಂತ ತಗೊಂಡಿದ್ದೀವಿ. ಈ ತೃಪ್ತಿದೀಪ ಪ್ರಕರಣ ಒಂದು ಶುಭ ಎಕ್ಸಾಂಪಲ್ ಆಗಿ ನಿಮಗೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, 6 ಮುಖ್ಯವಾಗಿರ್ತಕ್ಕಂತಹ ಸ್ಟೆಪ್ಸ್ಗಳಿರ್ಬೇಕು. ಆ 6 ಸ್ಟೆಪ್ಸ್ಗಳನ್ನ ಒಳಗೊಂಡಿತ್ತು ಅಂತಂದ್ರೆ ಅದು ಒಂದು ಗ್ರಂಥ ಅಂತ ನಿರ್ಣಯ ಮಾಡಕ್ ಬರ್ತದೆ ಅಂತ. ಏನದು? ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ, ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ ಒಂದು ಇದು ಸೂತ್ರದ ಮಂತ್ರ. ಅಂದ್ರೆ ಒಂದು ಗ್ರಂಥಕ್ಕೆ ಏನಿರ್ಬೇಕಂದ್ರೆ ಉಪಕ್ರಮ ಮತ್ತೆ ಉಪಸಂಹಾರ. ಏನು ಈ ತೃಪ್ತಿದೀಪ ಪ್ರಕರಣಕ್ಕೆ ಉಪಕ್ರಮ ಏನು? ಆತ್ಮಾನಂತೆ ತ್ರಿಜಾನೀಯ ಅಂತಕ್ಕಂಥದ್ದು ಉಪಕ್ರಮ. ಅದು ಉಪಸಂಹಾರ ಎಲ್ಲಾಗುತ್ತೆ? ಉಪಸಂಹಾರ ಅಂತಕ್ಕಂಥದ್ದು ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರಂ ಅನುಸಂಸರೆ. ಅಲ್ಲಿಗೆ ಏನಾಗುತ್ತದು? ಉಪಸಂಹಾರ ಆಗುತ್ತೆ. ನೀನು ಆತ್ಮನನ್ನ ತಿಳಿದಾಗ ಮಾಡುವಂತಹದ್ದು ಮತ್ತೆ ದುಃಖ ಅಂತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲದಂತಾಗತ್ತೆ. ಇದು ಮುಗಿಸ್ಬೇಕಲ್ಲಿಗೆ. ಅವ್ರೇನ್ ಮಾಡಿದಾರೆ ಅಂತಂದ್ರೆ, ತೃಪ್ತಿದೀಪ ಪ್ರಕರಣದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ್ರು. ಈ 96ನೆಯ ಶ್ಲೋಕದಲ್ಲಿ ಆತ್ಮಾನಂ ಚೇತ್ ವಿಜ್ಞಾನೀಯ ತಯಂ ಅಸ್ಮೀತಿ ಪುರುಷ ಅಂತಕ್ಕಂಥದ್ದನ್ನ ನಮಗೇನ್ ಮಾಡಿದ್ರು ಅಂತಂದ್ರೆ, ಹೇಗೆ ನಾವು ಈ ದೇಹದಲ್ಲಿ ಆತ್ಮನ ಒಂದು ನಿರ್ಣಯವನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು ಅವರು. ಇದಕ್ಕೆ ಉಪಕ್ರಮ ಮತ್ತು ಉಪಸಂಹಾರ ಅಂತ ಕರಿತೀವಿ. ಈ ಉಪಕ್ರಮ ಪ್ರಾರಂಭ ಮಾಡಿದ್ಮೇಲೆ ಅದನ್ನ ಹೆಂಗೆ ಹೇಳ್ಬೇಕು ಅಂತಕ್ಕಂಥದ್ದು ಏನೊಂದು ಪ್ರಾಕ್ಟೀಸ್ ಇದೆ ನೋಡಿ, ಅದನ್ನ ಅಭ್ಯಾಸ ಅಂತ ಕರೆದ್ರು. ಅವ್ರೇನ್ ಮಾಡಿದ್ರು ಅಲ್ಲಿ ದಶಮನ ನ್ಯಾಯವನ್ನ ತೆಗೆದುಕೊಂಡು ಬಂದು ಮೊದಲು ಒಂದು ಉದಾಹರಣೆಯನ್ನ ಕೊಟ್ಬಿಟ್ಟು ಹಾಗೆ ಅದನ್ನ ಅನ್ವಯ ಮಾಡ್ತಾ ಬಂದ್ರು. ಈ ಅನ್ವಯವನ್ನ ಮಾಡ್ತಾ 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 ಅಪೂರ್ವತ ಏನು? ಅಪೂರ್ವತ ಅಂತಂದ್ರೆ ಆ ವಿಕ್ಷೇಪದಲ್ಲಿ ಹೇಗೆ ಅವನು ರೋಧನೆ ಮಾಡ್ತಾ ಇದ್ದ, ಪರೋಕ್ಷದಲ್ಲಿ ಹೇಗೆ ಅವನು ರೋಧನವನ್ನ ಕಡಿಮೆ ಮಾಡಿಕೊಂಡ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಜೀವತ್ವ ಬಾಧೆ, ಆ ಜೀವತ್ವ ಬಾಧೆಯನ್ನ ಕಳೆದುಕೊಂಡಾಗ ಏನದು ನಿರಂಕುಶ ತೃಪ್ತಿ ಅಂತಕ್ಕಂತಿಲ್ಲ, ಆ ನಿರಂಕುಶ ತೃಪ್ತಿಯೇ ಅದರದ್ದು ಫಲ. ನೋಡಿ ಇಲ್ಲಿ 5 ನೋಡ್ರಿ: ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಮತ್ತೆ ಫಲ. ಇನ್ನು ಅರ್ಥವಾದ ಉಪಪತ್ತಿ ಅಂತ ಬರೀತಿರೋರು. ಈ ಅರ್ಥವಾದ ಉಪಪತ್ತಿ ಅಂತಂದ್ರೆ ಅರ್ಥಕ್ಕಿರುವಂತ ವಿಶೇಷ ವ್ಯಾಖ್ಯಾನ ಏನು ಅಂತಂದ್ರೆ, ಯಾವುದನ್ನ ನಾವು ಆತ್ಮನನ್ನ ನಿಶ್ಚಯ ಮಾಡಕ್ ಹೋಗ್ತೀವಿ, ಆತ್ಮನ ನಿಶ್ಚಯ ಮಾಡಕ್ ಬಂದಾಗ ಅವಾಗ ಅನೇಕ ರೀತಿಯಾಗಿರ್ತಕ್ಕಂತಹ ತೊಡರುಗಳು ಬರ್ತವಲ್ಲಿ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದರ್ಶನಕಾರರು ಆಕ್ಷೇಪ ಮಾಡ್ತಕ್ಕಂಥದ್ದು ಎಲ್ಲ ಇರ್ತದ. ಅಂತಹ ಆಕ್ಷೇಪಗಳೆಲ್ಲವನ್ನ ಕಳಚಿಬಿಟ್ಟು ತರ್ಕಬದ್ಧವಾಗಿ ಮತ್ತು ಅನುಭವಜನ್ಯವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಅದು ಅರ್ಥವಾದ ಉಪಪತ್ತಿ ಅಂತ. ಹಾಗಾಗಿ ಇದು ಕೂಡ ಬ್ರಹ್ಮಸೂತ್ರದ ವಾಕ್ಯ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲಂ, ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ ಶ್ಲೋಕ. ಆದ್ರೆ ನನಗೆ ಅದಕ್ಕಿಂತನೂ ಬ್ರಹ್ಮಸೂತ್ರದಲ್ಲಿ
ಅಂದ್ರೆ ಹೇಗೆ ಉಪನಿಷತ್ತನ್ನ ಅರ್ಥ ಮಾಡಬೇಕು ಅಂತಕ್ಕಂಥದ್ದನ್ನ ಮೀಮಾಂಸಕರಾಗಿರ್ತಕ್ಕಂತಹ ಜೈಮಿನಿ ಋಷಿಗಳು, ಯಾಕಂತಂದ್ರೆ ಜೈಮಿನಿ ಋಷಿಗಳು ಪೂರ್ವ ಮೀಮಾಂಸವನ್ನ ನಿರ್ಣಯ ಮಾಡಿರ್ತಕ್ಕಂಥವ್ರು. ಪೂರ್ವ ಮೀಮಾಂಸದಲ್ಲಿ ಮಂತ್ರಗಳೇ ದೇವತೆಗಳು. ಸೊ ಆ ಕಾರಣದಿಂದ ಅವರು ಈ ಮಂತ್ರಗಳನ್ನ ಹೇಗೆ ಅರ್ಥ ಮಾಡಬೇಕು ಅಂತಕ್ಕಂಥದ್ದನ್ನ ಅವರೊಂದು ಸೂತ್ರ ಕೊಟ್ಟಿದ್ದಾರೆ. ಆ ಸೂತ್ರದ ಆಧಾರದ ಮೇಲೆ ನಾವು ಮಂತ್ರಗಳನ್ನ ನಿರ್ಣಯ ಮಾಡಬೇಕು. ಆ ಜೈಮಿನಿ ಸೂತ್ರಕಾರ ಹೇಳ್ತಾರೆ, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ ಮತ್ತು ಸಮಾಖ್ಯಾನ ಅಂತಕ್ಕಂತಹ ಈ 6 ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯಾನಂ, ಈ 6 ವಿಧಾನಗಳು. ಸಮವಾಯೇ ಪಾರ ದೌರ್ಬಲ್ಯಂ ಅರ್ಥಶ್ಚ ವಿಪ್ರಕರ್ಷಾತ್ ಅಂತ ಈ ಜೈಮಿನಿ ಸೂತ್ರ. ಈ ಸೂತ್ರವನ್ನ ಭಾಷ್ಯಕಾರರು ಅವರ ಅರ್ಥದಲ್ಲಿನೇ ಅನ್ವಯ ಮಾಡಿಕೊಂಡು ಹೋಗಿದ್ದಾರೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯಾನಂ ಇದರ ಏನ್ ತೋರಿಸುತ್ತೆ ಅಂತಂದ್ರೆ, ಸಮವಾಯೆ ಅಂದ್ರೆ ಇದನ್ನ ಸಮನ್ವಯ ಮಾಡಿದಾಗ ಏನ್ ತೋರಿಸುತ್ತೆ, ಪಾರ ದೌರ್ಬಲ್ಯಂ ಅರ್ಥಸ್ಯ ವಿಪ್ರಕರ್ಷಾತ್ ಅಂತ ಬರೀತಾರೆ ಅವರು. ಅಂದ್ರೆ ಮೊದಲನೆಯ ವಾಕ್ಯ ಯಾವುದು? ಶ್ರುತಿ. ಶ್ರುತಿಗಿಂತ ದೌರ್ಬಲ್ಯವಾಗಿರ್ತಕ್ಕಂಥದ್ದು ಲಿಂಗ, ಲಿಂಗದಕ್ಕಿಂತ ದೌರ್ಬಲ್ಯವಾಗಿರ್ತಕ್ಕಂಥದ್ದು ವಾಕ್ಯ, ವಾಕ್ಯದಕ್ಕಿಂತ ದೌರ್ಬಲ್ಯವಾಗಿರ್ತಕ್ಕಂಥದ್ದು ಪ್ರಕರಣ, ಪ್ರಕರಣಕ್ಕಿಂತ ದೌರ್ಬಲ್ಯವಾಗಿರ್ತಕ್ಕಂಥದ್ದು ಸ್ಥಾನ, ಸ್ಥಾನಕ್ಕಿಂತನೂ ಕೂಡ ದೌರ್ಬಲ್ಯವಾಗಿರ್ತಕ್ಕಂಥದ್ದು ಸಮಾಖ್ಯಾನ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಏನ್ ಎಕ್ಸಾಂಪಲ್ ಕೊಡ್ತಾರೆ ಅಂದ್ರೆ, ಈಗ ಶ್ರುತಿ ಅಂದ್ರೆ ಏನು? ಶ್ರುತಿ ಅಂತಕ್ಕಂಥದ್ದನ್ನ ಅರ್ಥ ಏನ್ ಬರ್ತದೆ ಅಂತಂದ್ರೆ, ಕೇಳಿದ ಮಾತ್ರದಿಂದಲೇ ಇಂಥ ಅರ್ಥವನ್ನ ಯಾವುದು ನಮಗೆ ಗ್ರಹಿಸ್ತೀವಲ್ವಾ ಅದನ್ನ ಶ್ರುತಿ ಅಂತ ಕರಿತೀವಿ ಅಂತ. ಕೇಳಿದ ಮಾತ್ರದಿಂದಲೇ, ಅಲ್ಲಿ ಇನ್ನ ಏನ್ ಫಾರ್ಮ್ ಆಗಿರಂಗಿಲ್ಲ, ಜಸ್ಟ್ ಕಿವಿ ಮೇಲೆ ಒಂದು ವಾಕ್ಯ ಬೀಳುತ್ತೆ. ಈಗ ಒಂದು ಹಾಲು ಅಂತ ಯಾರು ಹೇಳಿದ್ರಂತಂದ್ರೆ, ಹಾಲು ಅಂದ್ರೆ ಅಂತಕ್ಕಂಥದ್ದು ಅರ್ಥ ಬಂದ್ಬಿಡ್ತದೆ ನಮಗೆ. ಅದು ಅಮೃತವ ಅಥವಾ ವಿಷವಂತ ಸ್ಪಷ್ಟವಾಗಿ. ಹಾಗೆ ಶ್ರುತಿ ಅಂತಕ್ಕಂಥದ್ರ ಅರ್ಥ ಏನಂತಂದ್ರೆ, ಕೇಳಿದ ಮಾತ್ರದಿಂದಲೇ, ಶಬ್ದವನ್ನ ಕೇಳಿದ ಮಾತ್ರದಿಂದಲೇ ಇಂಥ ಅರ್ಥವನ್ನ ಹೇಳುವುದೆಂದು ತಿಳಿದರೆ ಅದು ಶ್ರುತಿ ಅನ್ಸುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಮುಖ್ಯವಾಗಿ ಏನ್ ಮಾಡ್ತದೆ ಅಂತಂದ್ರೆ, ನೇರವಾಗಿ ಶಬ್ದವನ್ನ ಆಧರಿಸದೆ, ನೋಟವನ್ನ ಆಧರಿಸದೆ, ಶಬ್ದವನ್ನ ಮೀರಿ, ನೋಟವನ್ನ ಮೀರಿ ಅದರ ಅಂತರಾರ್ಥವನ್ನ ಅನುಭವದಿಂದ ನಿಶ್ಚಯ ಮಾಡ್ತಕ್ಕಂಥದ್ದು ಅದು ಶ್ರುತಿ ಅಂತ. ಇನ್ನು ಲಿಂಗ ಅಂತಂದ್ರೆ ಏನಂತಂದ್ರೆ, ಲಿಂಗ ಅಂತಂದ್ರೆ ಶಬ್ದ ಅಂತ ಅರ್ಥ. ಶಬ್ದಕ್ಕೆ ಏನಿದೆ ಅಂದ್ರೆ, ಶಬ್ದಕ್ಕೆ ವಸ್ತುವನ್ನ ಹೇಳುವಂತಹ ಸಾಮರ್ಥ್ಯ ಇದೆ, ಅದನ್ನ ಲಿಂಗ ಅಂತ ಕರೀತಾರೆ. ಅಂದ್ರೆ ಈ ಒಂದು ಹಾಲು ಅಂತ ಕೇಳಿದ್ಮೇಲೆ, ಹಾಲು ಅಂತಕ್ಕಂಥದ್ದು ಲಿಂಗ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಒಂದು ಥಾಟ್ಸ್ ಬರ್ತದೆ ನೋಡ್ರಿ, ಶಬ್ದ ಅಂತ ಕರಿತಾರೆ ಅದನ್ನ. ಕೇಳಿದಾಗ ಯಾವುದಿರಂಗಲ್ಲ, ಕೇಳಿ ಆದ್ಮೇಲೆ ಯಾಕಂದ್ರೆ ನಮ್ಗೆ ಇವಾಗ ಏನಾಗಿದೆ ಅಂತಂದ್ರೆ, ನಾವು ಸೈಂಟಿಸ್ಟ್ ಮೈಂಡ್ ಎಲ್ಲ ಇವೆಲ್ಲವೂ ಆಲ್ರೆಡಿ ನಮ್ಗೆ ಗೊತ್ತಿರತಕ್ಕಂತಹ, ಅಂದ್ರೆ ಮಾತಾಡಿ ಅಭ್ಯಾಸ ಆಗಿರ್ತಕ್ಕಂಥ ವಾಕ್ಯಗಳು. ಈ ವಾಕ್ಯಗಳು ಹೆಂಗ ಪ್ರಕ್ರಿಯೆ ಅಂದ್ರೆ ನಮ್ಮ ಅಂತರಂಗದಲ್ಲಿ ಹೆಂಗ ಅವು ಧಾರಣ ಮಾಡ್ತವ, ಹೆಂಗ ಪ್ರವೇಶ ಮಾಡ್ತವ, ಅದೆಲ್ಲಾನು ಅಷ್ಟು ಸೂಕ್ಷ್ಮ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಸೂಕ್ಷ್ಮ ಗ್ರಾಹಿಗಳಲ್ಲಲ್ವಾ. ಇನ್ನು ಇದೆಲ್ಲ ಕೇಳಿ ಬೆಳೆದಾದ್ಮೇಲೆ ಇವೇ ವಾಕ್ಯಗಳು ನಮಗೆ ಹೇಗೆ ಪರಿಣಾಮ ಮಾಡ್ತವೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದಕ್ಕೆ ಶ್ರೀ ಅರವಿಂದ ಅವರು
ಒಂದು ಅಪೂರ್ವವಾಗಿರ್ತಕ್ಕಂಥದ್ದನ್ನ ಪಡ್ಕೊಳ್ಬೇಕು ಅಂತಂದಾಗ ಮನಸ್ಸು ತನ್ನ ವ್ಯಾಪಾರವನ್ನ ಬಿಟ್ಟು ಅಲ್ಲಿ ಧಾರಣ ಅಂದ್ರೆ ಸ್ಥಿತನಾಗ್ಬೇಕು. ಸ್ಥಿತನಾದಾಗ ಅವಾಗ ಅಂತರಂಗದಲ್ಲಿರ್ತಕ್ಕಂತಹ ಪರಮಾತ್ಮನ ತತ್ವ ಅದು ಏನಾಗುತ್ತೆ ಅಂತಾರೆ, ಅಮೃತದಂತೆ ಹಿಡಿತದ ಅಂತಂತಾರೆ ಅವರು. ಆ ಅಮೃತದಂತೆ ಹಿಡಿತದ ಅದು. ಯಾರಿಗೆ? ಆತ್ಮಜ್ಞಾನಿಗಳಿಗೆ ಆತ್ಮದ ಬಗ್ಗೆ. ಅಂದ್ರೆ ಆತ್ಮಜ್ಞಾನಿಗಳಂದ್ರೆ ಒಮ್ಮೆಲೆ ಜ್ಞಾನಿಗಳ ತಿಳ್ಕೊಬೇಡ್ರಿ. ಯಾರ ಆತ್ಮದ ಬಗ್ಗೆ ಚಿಂತನೆ ಮಾಡ್ತಾರ. ಈಗ ಸಪೋಸ್ ನಿಮಗೇನೆ ಈಗ ಯಾವ್ದಾದ್ರು ಒಂದು ಲಾಸ್ಟ್ ವೀಕ್ ಅಲ್ಲಿ ಇವಳು ವಿವೇಕ ಚೂಡಮಣಿ ಪಾಠ ಮಾಡುವಾಗ ಆ ವಾಣಿ ಹೇಳ್ತಾ ಇದ್ದಾನೆ. ಪಾಠ ಕೇಳುವಾಗ ಯಾವ್ದಾದ್ರು ಒಂದು ಪ್ರಶ್ನೆ ನಮಗೆ ಡೌಟ್ ಅಂತ ಬಂದರೂ ಕೂಡ ದೆನ್ ಅದಾದ್ಮೇಲೆ ಅದನ್ನ ಕೇಳ್ತಾ ಆ ಡೌಟ್ಗೆ ನಮ್ಮಲ್ಲೇ ಒಂದು ಉತ್ತರ ಬರುತ್ತೆ ಅಂತ. ಅಂದ್ರೆ ಅವಾಗ ಏನಾಗುತ್ತೆ, ಕೇಳುವಾಗ ಆ ವಾಕ್ಯದ ಮೇಲೆ ಫೋಕಸ್ ಮಾಡಿರಂಗಿಲ್ಲ ಮನಸ್ಸು. ಆಫ್ಟರ್ ದೆನ್ ಏನ್ ಮಾಡುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಿದ್ಮೇಲೆ ಅವಾಗ ಕ್ವಶನ್ಗೆ ಆನ್ಸರ್ ಸಿಗುತ್ತ. ಇದು ಬುದ್ಧಿಯಲ್ಲಿ ನಡೀತಕ್ಕಂತಹ ಪ್ರಕ್ರಿಯೆ. ಆದ್ರೆ ಅದಕ್ಕಿಂತ ಆಚೆ ಹೋಗ್ಬೇಕು ನಾವು. ಅದಕ್ಕಿಂತ ಆಚೆ ಹೋದ್ವಿ ಅಂತಂದಾಗ ಅವಾಗ ಏನಾಗುತ್ತೆ, ಜಸ್ಟ್ ಖಾಲಿ ಮಾಡಿಕೊಂಡ್ ಬಿಡ್ಬೇಕು ಮೈಂಡನ್ನ. ಖಾಲಿ ಮಾಡಿಕೊಂಡಾಗ ಅವಾಗ ಒಂದು ಧಾರಾಕಾರವಾಗಿ ಒಂದು ಸಂದೇಶ ಬರುತ್ತೆ. ಇದನ್ನ ಓಶೋ ಅವ್ರು ಭಾರಿ ಚೆನ್ನಾಗಿ ಹೇಳ್ತಾರ. ಒಬ್ಬ ತತ್ವವನ್ನ ಉಪದೇಶ ಮಾಡತಕ್ಕಂತ ವ್ಯಕ್ತಿಯ ಉಪನ್ಯಾಸದ ಕ್ರಮ, ಅವನು ಉಪನ್ಯಾಸ ಮಾಡ್ಬೇಕು ಅಂತಂದಾಗ 0 ಥಾಟ್ಸ್ ಆಗಿರ್ಬೇಕು ಅವನ ಮೈಂಡ್ ಅಂತಂತಾರೆ ಅವ್ರು. ಪ್ರಿಪೇರ್ ಮಾಡಿಕೊಂಡು ಪಾಠ ಮಾಡಿದ್ವಿ ಅಂದ್ರೆ ಅದು ಉಪನ್ಯಾಸ ಅಂತ. ಪ್ರಿಪೇರ್ ಮಾಡಿಕೊಂಡು ಪಾಠ ಮಾಡೋದು ಉಪನ್ಯಾಸ. ವಿತೌಟ್ ಪ್ರಿಪರೇಷನ್ ಜಸ್ಟ್ ಆ ಶ್ಲೋಕನ್ನ ನೋಡಿದ ಮೇಲೆ ಆ ಶ್ಲೋಕದ ಅರ್ಥವನ್ನ ನೇರವಾಗಿ ಗ್ರಹಿಸುವಂತಹ ಸಾಮರ್ಥ್ಯತೆ ಪಡೆದಾಗ ಅವನು ಪ್ರವಚನಕಾರನಾಗ್ತಾನೆ. ಹಾಗೆ ಯಾವ ಒಂದು ಉಪನಿಷತ್ತುಗಳಿಂದ ನಾವೇನು ಜಸ್ಟ್ ಅರ್ಥ ಮಾಡಿಕೊಂಡಿದ್ದೀವಿ, ಆ ಎಲ್ಲಾ ಉಪನಿಷತ್ತುಗಳನ್ನ ನಾವು ಶ್ರವಣ ಮಾಡ್ತಾ ಹೋದ್ವಿ ಅಂತಂದ್ರೆ ಆ ಎಲ್ಲಾ ಶ್ರವಣ ಮಾಡ್ತಾ ಆ ಅನೇಕವಾಗಿರ್ತಕ್ಕಂಥದ್ದು ಇದ್ರೂ ಕೂಡ ಏಕವಾಗಿರ್ತಕ್ಕಂತಹ ಒಂದು ಜ್ಞಾನ, ದಟ್ ಈಸ್ ಶ್ರುತಿ. ಆ ಶ್ರುತಿ ಜ್ಞಾನ ಅಕ್ಷರವಾಗುತ್ತಲ್ಲ, ಜ್ಞಾನ ಅಂತೇಳಿ ಅದು ಲಿಂಗ. ಏನದು ಶ್ರುತಿ ಬಂದಿತ್ತೋ ಆ ಶ್ರುತಿಗಿಂತನೂ ಕೂಡ ಅಕ್ಷರ ಅಂತಕ್ಕಂಥದ್ದು. ಲಿಂಗ ಅಂತಂದ್ರೆ ಸೂಕ್ಷ್ಮ ರೂಪದಲ್ಲಿ ತೋರುವಂತಹದ್ದು, ಸ್ಥೂಲ ರೂಪದಲ್ಲೆಲ್ಲ. ಯಾವುದು ಸೂಕ್ಷ್ಮ ರೂಪದಲ್ಲಿ ನಮ್ಮ ಅನುಭವಕ್ಕೆ ಬರುತ್ತೆ ಅದನ್ನ ಲಿಂಗ ಅಂತ. ಹಾಗಾಗಿ ಅದು ಶಬ್ದದ ಮೂಲಕ ಒಂದು ಫಾರ್ಮ್ ಆಗತ್ತಲ್ಲ, ಅದನ್ನ ಲಿಂಗ ಅಂತ ಕರೆದ್ರು ಅದನ್ನ. ಇನ್ನು ಆ ಲಿಂಗ ಯಾವ್ದೊಂದು ಫಾರ್ಮ್ ಆಯ್ತು, ಒಂದು ಶಬ್ದ ಆಯ್ತು. ಆ ಶಬ್ದ ಏನಾಗುತ್ತೆ ಅಂದ್ರೆ ಒಂದು ವಾಕ್ಯ ಆಗ್ಬೇಕು. ಅವಾಗ 3ನೇದು ವಾಕ್ಯ. ಮೊದಲು ಯಾವುದೇ ಇಲ್ಲದೆ ಕೇಳ್ತಕ್ಕಂಥದ್ದು ಶ್ರುತಿ. ಕೇಳಿದ ಮೇಲೆ ಅದಕ್ಕೊಂದು ಶಬ್ದದ ಮಾಡ್ತಕ್ಕಂಥದ್ದು ಲಿಂಗ. ಆ ಲಿಂಗವನ್ನ ಒಂದು ಫಾರ್ಮ್ ಮಾಡಿದ್ವಿ ಅಂದ್ರೆ ಅದು ವಾಕ್ಯ ಆಗುತ್ತೆ. ಇನ್ನು ವಾಕ್ಯ ಆದ್ಮೇಲೆ 4ನೇದು ಅದನ್ನ ಪ್ರಕರಣ ಅಂತ ಕರೀತಾರೆ ಅವರು. ಈ ಪ್ರತಿಯೊಂದು ನಾವು ಪ್ರಕರಣ ಗ್ರಂಥ ಅಂತಂತು ಅಲ್ವಾ. ಪ್ರಕರಣ ಅಂತಂದ್ರೆ ಏನಂತಂದ್ರೆ ಒಂದಕ್ಕೊಂದರ ಆಕಾಂಕ್ಷೆ ಇರುವ ಅನೇಕ ಪದಗಳು ಯಾವುದಾದ್ರೊಂದು ಗೊತ್ತಾದ ಅರ್ಥದಲ್ಲಿ ತಾತ್ಪರ್ಯವುಳ್ಳವಾಗುವುದು. ಅದನ್ನ ನಾವು ಪ್ರಕರಣ ಅಂತ ಕರಿತೀವಿ ನಾವು. ವಾಕ್ಯವಾದ ಮೇಲೆ ಮತ್ತೊಂದು ಕಾರ್ಯಾಂತರ ವಶದಿಂದ ಅದಕ್ಕೆ ಇನ್ನೊಂದು ವಾಕ್ಯದೊಡನೆ ಸಂಬಂಧವಿರುವುದು ಪ್ರಕರಣವು. ಎರಡಕ್ಕೂ ವಿರೋಧವಾದರೆ ಅವಾಗ ಏನಾಗುತ್ತೆ ಅಂತಂದ್ರೆ ಅದು ವಾಕ್ಯನ ಆಗಿಬಿಡ್ತದೆ. ಅಂದ್ರೆ ಪ್ರಕರಣ ಅಂತಕ್ಕಂಥದ್ದು ವಾಕ್ಯವನ್ನ ಈಗ ಒಂದು ವಾಕ್ಯ ಹೇಳಿದ್ವಿ. ವಾಕ್ಯ ಹೇಳಿದ್ಮೇಲೆ ಆ ವಾಕ್ಯ ಹೇಳ್ಬೇಕಂತಂದ್ರೆ ಅಷ್ಟು ವಾಕ್ಯ ಹೇಳಿದಾಗ ಅರ್ಥ ಆಗೋದಿಲ್ಲ. ಈಗ E = mc² ಅಂತ ಹೇಳಿದ್ವು ಅಂತಂದ್ರೆ
ಅದ ಅರ್ಥ ಆಗ್ಬೇಕಾದ್ರೆ ಏನಾಗಬೇಕು, ಅದ್ರದ್ದು ಎಲ್ಲನೂ ಕೂಡ ವಿವರಣೆಯನ್ನ ಕೊಡ್ತಾ ಹೋಗ್ಬೇಕಾಗತ್ತ. ವಿವರಣೆ ಹೆಂಗಿರ್ಬೇಕು ಅಂತಂದ್ರೆ, ವಿವರಣೆ ಆ ತಿಳಿಯುವವನಿಗೆ ತಿಳಿಯುವ ಹಾಗಿರ್ಬೇಕು. ಅವನು ತಿಳಿಸುವವನು, ತಿಳಿಯುವವನ ಆಕಾಂಕ್ಷೆ ಅಂತಂದ್ರೆ ಅವನೊಳಗಡೆಗೆ ಆ ತಿಳಿಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಭಾವನೆಯನ್ನು ಉತ್ಪತ್ತಿ ಮಾಡ್ತಿರ್ಬೇಕು. ನೋಡಿ, ವಿದ್ಯಾರಣ್ಯಮುನಿಗಳು ಒಂದಾದ್ಮೇಲೆ ಒಂದು ಅಧ್ಯಾಯ ಕೇಳಿದಗಳಿಗೆ ಕಂಪ್ಲೀಟ್ ಆದಂಗ ಆಗತ್ತ. ಮತ್ತೆ ಇನ್ನೊಂದು ಅಧ್ಯಾಯ ತಗೊಳ್ತಾರ, ಮತ್ತೆ ಅಷ್ಟೇ ಆಕಾಂಕ್ಷೆ ಆಗಿರ್ತದ. ಮತ್ತೆ ಅದನ್ನ ಸಮನ್ವಯ ಮಾಡ್ತಾರ. ಸಮನ್ವಯ ಮಾಡಿ ಮತ್ತೆ ಕೊನೆಗೆ ಮತ್ತೆ ಬರ್ತೀವಿ, ಮತ್ತೆ ಇದೊಂದು ತಗೊಳ್ತಾರ, ಮತ್ತೆ ಅದಕ್ಕಿಂತ ಅದು ಮತ್ತೆ ಆಕಾಂಕ್ಷೆ ಆಗಿರ್ತದ. ಹೀಗೆ ಒಂದು ಏನು ವಾಕ್ಯ ಇದೆಯೋ ಆ ವಾಕ್ಯವನ್ನ ಅರ್ಥೈಸುವಾಗ ಅನೇಕ ವಾಕ್ಯಗಳ ಸಮೂಹವನ್ನ ಸೇರಿಸ್ಬೇಕು. ಅದನ್ನ ಪ್ರಕರಣ. ಈ ಪ್ರಕರಣ ಹೆಂಗಿರ್ಬೇಕು ಅಂತಂದ್ರ ವಾಕ್ಯಕ್ಕೆ ವಿರೋಧವಾಗಿರಬಾರದು. ವಾಕ್ಯಕ್ಕೆ ವಿರೋಧವಾಗಿತ್ತಂದ್ರೆ ಅವಾಗ ಏನಾಗುತ್ತೆ, ವಾಕ್ಯನೇ ಪ್ರಬಲ ಆಗುತ್ತೆ. ಮತ್ತೆ ವಾಕ್ಯ ಲಿಂಗಕ್ಕೆ ವಿರೋಧ ಆಗಿರಬಾರ್ದು, ಲಿಂಗ ಶ್ರುತಿಗೆ ವಿರೋಧ ಆಗಿರಬಾರ್ದು. ಒಂದು ವೇಳೆ ಇವೇನಾದ್ರೂ ವಿರೋಧವಾದವು ಅಂತಂದ್ರೆ ಅವಾಗ ಕೊನೆಗೆ ಜೈಮಿನಿ ಸೂತ್ರಕಾರ ಹೇಳ್ತಾನ, ಅವಾಗ ನಾವು ಶ್ರುತಿಯನ್ನ ಕೇವಲ ಅವಲಂಬಿಸ್ಬೇಕಾಗತ್ತೆ. ಈಗ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಇನ್ನು ಸುಲಭವಾಗಿ ಅಂತಂದ್ರೆ, ಈಗ ಈ ಎರಡು ಶಬ್ದ ಇನ್ನೊಂದೆರಡು ಹೇಳ್ಬಿಡ್ತೀನಿ, ಆಮೇಲೆ ಮಾಡೋಣ. ಅದಾದ್ಮೇಲೆ 3ನೇ 4ನೇದು 5ನೇದು ಏನಂದ್ರೆ ಸ್ಥಾನ. ಪ್ರಕರಣ ಐತಲ್ವಾ, ಪ್ರಕರಣ ಅಂತಂದ್ರೆ ಆಕಾಂಕ್ಷೆ ಅಂತ ಐತಲ್ವಾ. ಅದಾದ್ಮೇಲೆ ಸ್ಥಾನ ಅಂತಂದ್ರೆ ಏನ್ ಹೇಳಕ್ ಹೊರಟಿದ್ದಾನೆ ಅಂತಕ್ಕಂಥದ್ದನ್ನ ನಿರ್ಣಯ ಮಾಡ್ತಕ್ಕಂಥದ್ದು ಸ್ಥಾನ. ಮತ್ತೆ ಏನ್ ಹೇಳಕ್ ಹೊರಟಿದ್ದಾನೆ ಅದನ್ನ ಸಮನ್ವಯ ಮಾಡ್ತಕ್ಕಂಥದ್ದು ಸಮಾಖ್ಯಾನ. ಇಷ್ಟು 6 ಪ್ರಕ್ರಿಯೆಗಳನ್ನ ಜೈಮಿನಿ ಸೂತ್ರಕಾರ ಕೊಟ್ಟಿದ್ದಾನೆ. ಇದು ಒಂದಿಷ್ಟು ರೋಚಕವಾಗಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ಸ್ವಲ್ಪ ಆಸಕ್ತಿ ಇರ್ಬೇಕು. ಆಸಕ್ತಿ ಇದ್ದಾಗ ರೋಚಕ ಅನಿಸುತ್ತ. ಈಗ ಒಬ್ಬ ಅರ್ಚಕನ ಕರೆಸಿರ್ತೀರಿ. ಒಬ್ಬ ಅರ್ಚಕ ನೀವು ಕರ್ಸಿದ್, ನೀವು ಪೂಜೆ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಪೂಜೆದಲ್ಲಿ ಹೋಗಿ ನೋಡಿ. ಅವನು ಮೊದಲು ಏನ್ ಮಾಡ್ತಾನೆ ಅಂತಂದ್ರೆ, ಯಾವುದೇ ಒಂದು ದೇವತೆಯನ್ನ ಆವಾಹನೆ ಮಾಡುವಾಗ ಅವಾಗೇನ್ ಮಾಡ್ತಾನೆ, ಷೋಡಶೋಪಚಾರ ಅಂತ ಕರೀತಾರೆ. 16 ರೀತಿಯಾಗಿರ್ತಕ್ಕಂತಹ ಉಪಚಾರಗಳಿಂದ ದೇವತೆಯನ್ನ ಕರೆದ್ಬಿಟ್ಟು ಕೊನೆಗೆ ಅದನ್ನ ವಿಸರ್ಜನೆ ಮಾಡ್ತಾನ. ಅಲ್ಲಿ ಏನಲ್ಲಿ ದೇವತೆ ಅಂತಕ್ಕಂಥದ್ದನ್ನ ನಾವು ಅಲ್ಲಿ ಕೇವಲ ಮಂತ್ರ, ಆ ಮಂತ್ರದಿಂದನೇ ಆ ದೇವತೆ ಮನೆ ಹತ್ರ ಅಂದ್ರೆ ಪ್ರವೇಶ ಅಲ್ಲೊಂದು ಸ್ಥಾನ ಮಾಡಿರ್ತಾನ. ಆ ಸ್ಥಾನದಲ್ಲಿ ಆ ದೇವತೆನ ಕರ್ಕೊಂಡು ಬಂದು ಕೂಡಿಸ್ತಾನ. ಏನ್ ಕೂಡಿಸ್ತಾನ ನೀವು ನೋಡಿದ್ದೀರಾ? ಯಾವ್ದಾರು ನೋಡಿದ್ದೀರಾ? ನೋಡಿ, ಒಂದು ತಂಬಿಗೆ ಇಟ್ಬಿಟ್ಟು ಅದಕ್ಕೊಂದು ತೆಂಗಿನಕಾಯಿ ಇಟ್ಬಿಟ್ಟು ಆಯ್ತು ಮಾಡ್ತಾನೆ. ಈಗ ಅದಕ್ಕ ಈಗ ಹೇಳ್ತಾನ, ಇದು ಇಂಥ ದೇವತೆ ಅಂತಂದಾನ. ಆಯ್ತು, ಅದಕ್ಕೆ ದೇವತೆ ಆಯ್ತು. ಅದು ಹೇಳಿ ಸೊ ಆ ದೇವತೆಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಅತಿಥಿ ಸತ್ಕಾರ ಮಾಡ್ತಾನವ. ಸ್ನಾನಂ ಸಮರ್ಪಯಾಮಿ ಅಂತಂತೇನವ. ಸ್ನಾನಂ ಸಮರ್ಪಯಾಮಿ ಅಂತಂದಾಗ ಅದಕ್ಕೆ ಸ್ನಾನ ಮಾಡಿಸ್ತಾನ ಅವನು? ಇಲ್ಲ, ಜಸ್ಟ್ ಒಂದಿಷ್ಟು ಪ್ರೋಕ್ಷಣೆ ಮಾಡ್ತಾನ. ಜಲ ಇತ್ತಂದ್ರೆ ಪ್ರೋಕ್ಷಣೆ ಮಾಡ್ತಾನೆ. ಅವಾಗ ಅದು ಪ್ರೋಕ್ಷಣೆ ಆಯ್ತು, ಸ್ನಾನ ಆಯ್ತು. ಆಮೇಲೆ ವಸ್ತ್ರಂ ಸಮರ್ಪಯಾಮಿ, ವಸ್ತ್ರ ಏನ್ ಉಡಿಸ್ತಾನೆ ಅದಕ್ಕ. ಅವಾಗ ಕೊನೆಗೆ ಏನ್ ಮಾಡ್ತಾನೆ ಅಂತಂದ್ರೆ ಒಂದಿಷ್ಟು ಅಕ್ಷತೆಯನ್ನು ತಗೊಂಡ್ಬಿಟ್ಟು ಆ ಅಕ್ಷತೆಯನ್ನು ಹಾಕ್ತಾ ಹೋಗ್ತಾನ. ವಸ್ತ್ರಂ ಸಮರ್ಪಯಾಮಿ, ವಸ್ತ್ರ ಹಾಕೋದಿಲ್ಲ, ಅಕ್ಷತೆ ಹಾಕ್ತಾನ. ಅಕ್ಷತೆನೇ ಅವಾಗ ವಸ್ತ್ರನಾಗುತ್ತೆ. ದೀಪಂ ಸಮರ್ಪಯಾಮಿ, ಅಕ್ಷತೆನೇ ಹಾಕ್ತಾನ. ಆಭರಣಂ ಸಮರ್ಪಯಾಮಿ, ಅಕ್ಷತೆನೇ ಹಾಕ್ತಾನ. ಇದನ್ನ ಗಮನಿಸಿ, ಅಲ್ಲಿ ವಸ್ತ್ರ ಇರ್ಬೋದು, ಆಭರಣ ಇರ್ಬೋದು, ಮತ್ತೆ ನೈವೇದ್ಯ ಇರ್ಬೋದು, ದೀಪ ಇರ್ಬೋದು, ಧೂಪ ಇರ್ಬೋದು,
ಎಲ್ಲ ಪ್ರಕ್ರಿಯೆಗಳು, ಈ ಎಲ್ಲ ಪ್ರಕ್ರಿಯೆಗಳು ಬರೀ ಒಂದು ಅಕ್ಷತೆಯಿಂದ ಇಷ್ಟು ಪೂಜೆಯನ್ನು ಮಾಡ್ತಾನವ. ಅಲ್ಲಿ ವಸ್ತುಗಳಾಗ್ಲಿ, ಅಲ್ಲಿಯ ಪರಿಕರಗಳಾಗ್ಲಿ, ಅಲ್ಲಿಯ ಶಬ್ದಗಳಾಗ್ಲಿ, ಅವು ಎಲ್ಲವೂ ಭಿನ್ನ ಭಿನ್ನವಾಗಿದ್ದರೂ ಕೂಡ, ಅವು ಯಾವ ಅಲ್ಲಿಲ್ಲದೆ ಇದ್ರು ಕೂಡ, ಆದ್ರೆ ಸರ್ವ ಸಂಪನ್ನವಾಗಿ ಸಾಂಗೋಪಸಾಂಗವಾಗಿ ಪ್ರೀತ್ಯರ್ಥಂ ಆ ಪರಮಾತ್ಮನಿಗೆ ಇಷ್ಟ ಆಗುವ ಹಾಗೆ ಪೂಜೆ ಮಾಡಿದೆ ಅಂತ ಕೊನೆಗೆ ಪರಮಾತ್ಮ ಪ್ರೀತ್ಯರ್ಥಂ ಅಂತಂತ ನಾವು ಇದನ್ನು ನೋಡಿದಾಗ ಏನ್ ಗೊತ್ತಾಗತ್ತೆ ಅಂತಂದ್ರೆ, ಆ ದೇವತೆ ನಾವು ಕೊಡುವಂತಹ ಯಾವುದೇ ವಸ್ತುಗಳಿಂದ ಅವಳು ತೃಪ್ತಿ ಆಗೋದಿಲ್ಲ. ಅವನು ಆ ದೇವತೆ ತೃಪ್ತಿ ಆಗತಕ್ಕಂಥದ್ದು ಬರೀ ಮಂತ್ರಗಳಿಂದ ಅಂತ. ಮಂತ್ರಗಳು ಅಂದ್ರೆ ಶಬ್ದಗಳು, ಶಬ್ದ ಅಂದ್ರೆ ವಾಕ್ಯಗಳು, ವಾಕ್ಯ ಅಂತಂದ್ರೆ ಅನೇಕ ವಾಕ್ಯಗಳು, ಪ್ರಕರಣ, ಅನೇಕ ವಾಕ್ಯಗಳು ಸೇರಿ ಒಂದು ಪೂಜೆ ಅಂತಕ್ಕಂಥದ್ದಾಗಿದೆ. ಸ್ಥಾನ, ಇವೆಲ್ಲದಲ್ಲಿ ಎಲ್ಲಿ ಸಮನ್ವಯ ಆಗುತ್ತಾ? ಮಂತ್ರದಲ್ಲಿ ಸಮನ್ವಯ ಆಗುತ್ತೆ. ಸೊ ಈ ರೀತಿಯಾಗಿ ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯಾನ, ಈ 6 ಲಿಂಗಗಳಂತ ಕರೀತಾರೆ ಇವರು. ಈ 6 ಪ್ರಕ್ರಿಯೆಗಳು ಮೊದಲನೇದು ಏನಿದೆಯೋ ಅದಕ್ಕಿಂತ 2ನೇದು ದುರ್ಬಲ, ಅದಕ್ಕಿಂತ 3ನೇದು ದುರ್ಬಲ, ಅದಕ್ಕಿಂತ 4ನೇದು ದುರ್ಬಲ, ಅದಕ್ಕಿಂತ 5ನೇದು ದುರ್ಬಲ, ಅದಕ್ಕಿಂತ 6ನೇದು ದುರ್ಬಲ. ಯಾವಾಗ ಇವು ಪ್ರಬಲ ಆಗ್ತವೆ ಅಂತಂದ್ರೆ ಶ್ರುತಿಗೆ ವಿರೋಧವಾಗದಂತೆ ಎಲ್ಲ ಬರಬೇಕು. ಅವಾಗ ಇವೆಲ್ಲ ಏನಾಗ್ತವೆ? ಸೊ ಎಲ್ಲದಕ್ಕೂ ಅರ್ಥ ಬರ್ತದೆ. ಈ ಸ್ಟ್ಯಾಂಡಿನ ಮೇಲೆ ನಾವು ಉಪನಿಷತ್ತುಗಳನ್ನ ತಗೊಂಡ್ವಿ ಅಂತಂದ್ರೆ ಅವಾಗ ಕೊನೆಗೆ ಎಲ್ಲ ಬೇರೆ ಬೇರೆ ಆಗಿರ್ತಕ್ಕಂತಹ ಉಪನಿಷತ್ತುಗಳು ಬೇರೆ 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 ಒಂದು ಪ್ರಜ್ಞೆ ಅಂತ ಕರೆದ್ರು ಕೂಡ, ಒಂದು ಬ್ರಹ್ಮ ಅಂತ ಕರೆದ್ರು ಕೂಡ, ಒಂದು ಆತ್ಮ ಅಂತ ಕರೆದ್ರು ಕೂಡ, ಒಂದು ಪರಮಾತ್ಮ ಅಂತ ಕರೆದ್ರು ಕೂಡ, ಸೊ ಬ್ರಹ್ಮ ಅಂತಕ್ಕಂಥದ್ದು, ಆತ್ಮ ಅಂತಕ್ಕಂಥದ್ದು, ಪರಮಾತ್ಮ ಅಂತಕ್ಕಂಥದ್ದು, ಸೊ ಪ್ರಜ್ಞೆ ಅಂತಕ್ಕಂಥದ್ದು, ಸಾಕ್ಷಿ ಅಂತಕ್ಕಂಥದ್ದು, ಭೂಮ ಅಂತಕ್ಕಂಥದ್ದು, ಈ ಎಲ್ಲ ಒಂದೇ ಒಂದು ಸ್ವರೂಪದಲ್ಲಿ ನಿಶ್ಚಯ ಆಗುತ್ತೆ. ಯಾವುದದು ಅಂತಂದ್ರೆ ಅದು ಸತ್ ಚಿತ್ತು ಆನಂದ. ನೀವು ಯಾವುದ್ರಲ್ಲೇ ತಗೊಳ್ರಿ, ಒಂದನ್ನು ಸತ್ತನ್ನ ಹೊಗಳತಕ್ಕಂತಹ ಉಪನಿಷತ್ತುಗಳು, ಒಂದನ್ನು ಚಿತ್ತನ್ನು ಹೊಗಳತಕ್ಕಂಥ ಉಪನಿಷತ್ತುಗಳು, ಒಂದನ್ನು ಮಹತ್ವನ್ನ ಹೋಗತಕ್ಕಂಥ ಉಪನಿಷತ್ತುಗಳು, ಒಂದನ್ನು ಆನಂದನ ಹೋಗತಕ್ಕಂಥ ಉಪನಿಷತ್ತುಗಳು, ಎಲ್ಲಾ ಉಪನಿಷತ್ತುಗಳ ತಾತ್ಪರ್ಯ ಕೊನೆಗೆ ಆ ಸಚ್ಚಿತ್ತಾನಂದ ಸ್ವರೂಪವನ್ನ ಹೇಳ್ತವೆ. ಆದರೆ ಎಲ್ಲ ಅಭ್ಯಾಸಗಳು ಅದನ್ನ ದೃಢೀಕರಣಕ್ಕೋಸ್ಕರವಾಗಿ ಇರ್ತಕ್ಕಂಥದ್ದು. ಸೊ ಈ ಆಧಾರದ ಮೇಲೆ ಮುಂದೆ ಶಾಸ್ತ್ರ ಯೋನಿತ್ವಾತ್ ಅಂತ ಬ್ರಹ್ಮಸೂತ್ರದಲ್ಲಿ 4ನೇ ಸೂತ್ರ, 4ನೇ ಸೂತ್ರನ 3ನೇ ಸೂತ್ರನ ಬರುತ್ತೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯ ಯತಃ ಶಾಸ್ತ್ರ ಯೋನಿತ್ವಾತ್ 3ನೇದು. ಆಮೇಲೆ 4ನೇದು ಸಮನ್ವಯತ್ತ, ಜನ್ಮದಾದ್ಮೇಲೆ ಈಕ್ಷತ್ಯಧಿಕರಣ ಅಂತ ಹೀಗೆ ಅಧಿಕರಣಗಳು. ಸೊ ಆ ಸಮನ್ವಯಕ್ಕಿಂತ ಪೂರ್ವದಲ್ಲಿ ಶಾಸ್ತ್ರ ಯೋನಿತ್ವಾತ್ ಅಂತ ಹೇಳುವಾಗ ವ್ಯಾಸರು ಸೊ ಶಾಸ್ತ್ರವೇ ಯೋನಿ, ಶಾಸ್ತ್ರವನ್ನ ದ್ವಾರವನ್ನಾಗಿ ಮಾಡಿಕೊಂಡು ಈ ಶ್ರುತಿ ಆ ಆತ್ಮನನ್ನ ತಿಳಿಸ್ತದೆ. ಇದಕ್ಕೆ ಇಷ್ಟು ನಮಗೆ ಎಲ್ಲಾ ಉಪನಿಷತ್ತುಗಳನ್ನ ತಿಳಿಲಿಕ್ಕೆ ಬಂತಂತಂದ್ರೆ ಅದರ ವಾಕ್ಯ, ಅದರ ಅರ್ಥ, ವಿಶೇಷತೆಗಳನ್ನೆಲ್ಲ ಕಳೆದು ಅದು ಏನ್ ಹೇಳಕ್ ಹೊರಟಿದೆ ಅಂತಕ್ಕಂಥದ್ದು ಸ್ಪಷ್ಟತೆ
ಬಂತಂತಂದಾಗ ಅವಾಗ ಅದು ನಮಗೆ ಶ್ರವಣ ಆಗುತ್ತೆ. ಪ್ರಶ್ನೆ ಅವರೇ ಶ್ರವಣ ಆಗಿದ್ದಂತೆ, ಆದ್ರೆ ವ್ಯಾಸರು ಇಲ್ಲಿ ದೊಡ್ಡ ಶಬ್ದ ಕೊಟ್ಟಿದ್ದಾರೆ ನಮಗೆ. ಇನ್ನು ಶ್ರವಣ ಯಾವಾಗತ್ತೆ ಅಂತಂದ್ರೆ, ಸೊ ಎಲ್ಲಿ ಯಾವ ಉಪನಿಷತ್ತುಗಳು ಕೂಡ ಸಂಶಯ ಇಲ್ಲಾರದಂತೆ ಆತ್ಮನ್ನೇ ತಿಳಿಸ್ತವೆ ಅಂತಕ್ಕಂತಹ, ಈಗ ಬರೀ ಒಂದ್ ವೇನಲ್ಲಿ ಹೊರಟಿದ್ವಿ ನಾವು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ವಿರೋಧವಾಗಿರ್ತಕ್ಕಂತಹ ವಾಕ್ಯಗಳಿಂದ ಬೇರೆ ಬೇರೆ ಅವರು ಆಕ್ಷೇಪ ಮಾಡ್ತಾರೆ. ನಾವು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ವಾ, ಅವನ ಆಕ್ಷೇಪ ಮಾಡ್ತಾನೆ ಪೂರ್ವ ಪಕ್ಷಿ. ವಾಕ್ಯದಿಂದಲೇ ಆತ್ಮಜ್ಞಾನ ಆಗ್ತಿತ್ತಂದ್ರೆ ಶ್ರವಣಕ್ಕೆ ನಿಲ್ಬೇಕಾಗಿತ್ತು, ಮತ್ತೆ ಯಾಕೆ ಮನನ ನಿಧ್ಯಾಸನ ತಗೊಂತು ಅಂತ ಹಿಂಗೆ ಆಕ್ಷೇಪ ಮಾಡ್ತಾನೆ ಅವನು. ಅಂತಹ ಆಕ್ಷೇಪ ವಿರೋಧಗಳನ್ನೆಲ್ಲವನ್ನು ಕೂಡ ಸಮನ್ವಯ ಮಾಡ್ಬೇಕಲ್ವಾ. ಸಮನ್ವಯ ಮಾಡ್ಬೇಕಂತಂದ್ರೆ ನಮ್ಗೆ ಸಂಶಯ ಇಲ್ಲಾರದಂತೆ ಎಲ್ಲಾ ಶಾಸ್ತ್ರಗಳಿಂದ ಯಾವ ಮೂಲಗಳಿಂದ ಎಕಡಿಂದ ಬಂದಾಗ್ಲೂ ಕೂಡ ಆ ಎಲ್ಲಾ ಪ್ರಶ್ನೆಗಳಿಗೆ ಸಂಶಯ ರಹಿತವಾಗಿ ಯಾರಿಗೂ ಉತ್ತರ ಕೊಡೋದಲ್ಲ, ನಮ್ಮೊಳಗಡೆಗೆ ಸಂಶಯ ಬಾರದಂತೆ ಸ್ಪಷ್ಟವಾದ ಜ್ಞಾನ ಯಾವಾಗತ್ತೆ ಅವಾಗ ಅದು ಶ್ರವಣ ಎನಿಸುತ್ತೆ. ಆತ್ಮನಲ್ಲಿ ತಾತ್ಪರ್ಯವಿದೆ ಅಂತಕ್ಕಂಥದ್ದು ನಿಶ್ಚಯ ಬುದ್ಧಿ ಧೀ ಶ್ರವಣ ಭವೇತ್, ಅವಾಗ ಅದು ಶ್ರವಣ ಆಗತ್ತೆ. ಇಲ್ಲ ಹೋಗ್ಬಿಟ್ರೆ ಏನಾಗತ್ತೆ, ಇಲ್ಲ ಹೋಗ್ಬಿಟ್ರೆ ಏನಾಗತ್ತೆ. ಸೊ ಒಂದನ್ನು ಕೇಳಿರ್ತೀವಿ, ನಮಗೆ ಸ್ವಲ್ಪ ಜ್ಞಾನ ಇರ್ತದ, ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಜ್ಞಾನ ಇರೋನು ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ನಂತಂದ್ರೆ ಅವಾಗ ನಮ್ಮ ಏನು ಶ್ರದ್ಧೆ ಇದೆಲ್ಲ ಆ ಶ್ರದ್ಧೆ ಡ್ಯಾಮೇಜ್ ಆಗಿಬಿಡುತ್ತೆ. ಒಂದ್ಸಲ ಡ್ಯಾಮೇಜ್ ಆಗಿಬಿಡುತ್ತೆ ಅಂದ್ರೆ ನಿಧಾನವಾಗಿ ಆ ವಿರೋಧ ಪ್ರಬಲ ಇರ್ತಕ್ಕಂಥವನು ಬಲಾಗ್ತಾ ಹೋಗ್ಬಿಡ್ತಾನ. ಅವಾಗ ನಮ್ಮ ಶ್ರದ್ಧೆ ಏನು ಕಟ್ಟಿಕೊಂಡಿದ್ದೀವಿ ಅದು ಡ್ಯಾಮೇಜ್ ಆಗಿಬಿಟ್ಟು ಧ್ಯಾನ ಅವನನ್ನು ಅನುಸರಿಸ್ಬಿಡ್ತದ. ಇದು ಯಾವಾಗ್ಲೂ ಕೂಡ ನಡ್ಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿ. ನೀವು ನಮ್ಮ ಇತಿಹಾಸವನ್ನು ನೋಡಿದಾಗ ಗೊತ್ತಾಗುತ್ತೆ. ಒಂದೊಂದು ಕಾಲಕ್ಕೆ ಒಬ್ಬೊಬ್ಬರು ಪ್ರಚಂಡವಾದಿಗಳು ತಮ್ಮ ವಾಕ್ ಶಕ್ತಿಯಿಂದ ತಮ್ಮ ಇಡೀ ಸಿದ್ಧಾಂತವನ್ನ ಎಸ್ಟಾಬ್ಲಿಷ್ ಮಾಡಿಬಿಡ್ತಾರೆ. ಅವ್ರನ್ನ ಯಾರು ವಿರೋಧ ಮಾಡಕ್ ಆಗ್ತಿರಂಗಿಲ್ಲ. ನಮ್ಮ ಪರಂಪರೆಯನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ನಾವು. ಸೊ ಈಗ ನಮಗೆ ಅಂತಹ ವಾದಕ್ಕೆ ಹೋಗೋದು ಪ್ರಶ್ನೆ ಅಂತ ಅರ್ಥ ಅಲ್ಲ. ಆದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಶ್ರವಣ ಅಂತಕ್ಕಂಥದ್ದು ಒಂದಿಷ್ಟು ಏನು ಈಗ ಶಾಸ್ತ್ರವನ್ನು ಓದಿವಿ, ಇಷ್ಟು ವರ್ಷದಿಂದ ಕೇಳ್ತಾ ಇದ್ವಿ, ಶ್ರವಣನೇ. ಆದ್ರೆ ಇನ್ನೂ ನಾವು ಶ್ರವಣದಲ್ಲಿ ಗಟ್ಟಿ ಆಗ್ಬೇಕು ಅಂತಂದ್ರೆ ಎಲ್ಲಾ ಮೂಲಗಳಿಂದ ಬರುವಂತಹ ಯಾವುದೇ ವಿರೋಧಗಳನ್ನ ನಮ್ಮ ತಿಳಿದಿರ್ತಕ್ಕಂತಹ ಜ್ಞಾನ ಸ್ವಲ್ಪವೂ ಕೂಡ ಬ್ರೇಕ್ ಆಗ್ಬಾರ್ದು. ಆ ಆಧಾರದ ಮೇಲೆ ಇಡೀ ನಮ್ಮ ಈ ವೇದ ಪರಂಪರೆ ನಿಂತುಕೊಂಡಿದೆ. ಇದನ್ನ ಅನೇಕ ಜನ ಅನ್ಯ ಮತದವರು ಈ ಭಾರತೀಯ ತತ್ವವನ್ನ ಮೂಲೋತ್ಪಾಟನೆ ಮಾಡಬೇಕು, ತಮ್ಮ ಧರ್ಮವನ್ನ ಏರ್ಬೇಕು ಅಂತ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಸೋತಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಧರ್ಮ ಅಂತಕ್ಕಂಥದ್ದು ಭಾರತೀಯದಲ್ಲಿ ಆಚರಣೆ ಅಥವಾ ಲಾಂಛನ ರೂಪದಲ್ಲಿ ಇಲ್ಲ. ಅವ್ರೇನ್ ಮಾಡಿದ್ದಾರೆ ನಮ್ಮ ಹಿಂದಿನವರು ಅಂತಂದ್ರೆ, ಅನೇಕ ರೀತಿಯಾಗಿರ್ತಕ್ಕಂತಹ ಮನನ ಪೂರ್ವಕವಾಗಿ ಬುದ್ಧಿಯಲ್ಲಿ ಅದನ್ನ ಒಂದು ಜೀನ್ಸ್ ಆಗಿ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗ ಈಗ ನಮ್ಮ ಹತ್ರ ಕೋಪ ತಾಪ ಅಂತಕ್ಕಂಥದ್ದು ಹೆಂಗ ಸ್ವಭಾವಗಳಿದವು, ಹಾಗೆ ಈ ಆತ್ಮತತ್ವ ಅಂತಕ್ಕಂಥದ್ದು
ಒಂದು ಸ್ವಭಾವ ಇದೆ. ಆ ಸ್ವಭಾವವನ್ನ ಯಾರು ನಾಶ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟು ಸಾವಿರ ವರ್ಷಗಳಾದರೂ ಕೂಡ ಎಷ್ಟೇ ಅನ್ಯ ಧರ್ಮೀಯರು ಈ ಭಾರತದ ಮೇಲೆ ದಾಳಿ ಮಾಡಿದಾಗಲೂ ಕೂಡ ತನ್ನ ಸಂಸ್ಕೃತಿಯನ್ನ ಕಳೆದುಕೊಳ್ಳದೆ ಇರತಕ್ಕಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ಅಂತ ಸ್ವಾಮಿ ವಿವೇಕಾನಂದರು UK ನಲ್ಲಿ ಬಹಳ ಅದ್ಭುತವಾಗಿ ಇದರ ಮೇಲೆ ಅವರು UK ಸಂಸ್ಕೃತಿಯನ್ನ ಮತ್ತು ಭಾರತ ಸಂಸ್ಕೃತಿಯನ್ನ ಎರಡನ್ನ 2000 ವರ್ಷಗಳ ಇತಿಹಾಸವನ್ನು ತಗೊಂಡು ಬಹಳ ಶಾಸ್ತ್ರ ಪ್ರಮಾಣವಾಗಿ ಅವರು ವಾದ ಮಾಡ್ತಾ ಬರ್ತಾರೆ. ಅದಕ್ಕೆ 1000 ಜನ ತಿಳಿದಕ್ಕಿಂತನೂ ಒಬ್ಬನು ಸರಿಯಾಗಿ ತಿಳಿದಕ್ಕಂತಂದ್ರೆ ಆ ಒಬ್ಬನೇ ಸಾಕು, ಆ ಧರ್ಮ ಶಾಶ್ವತವಾಗಿರ್ತದೆ. ಇದನ್ನ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಸಂಸ್ಕೃತಿ ಹಾಳಾಗುತ್ತೆ ಅಂತಕ್ಕಂಥದ್ದು ಯಾವಾಗಾದ್ರೂ ಒಂದ್ ಸ್ವಲ್ಪ ಅಲ್ಲಾಡ್ತಿತ್ತು ಅಂತಂದ್ರೆ ಇದು ಔಷಧ ಕೊಡ್ತಾ ಇದ್ದೇನೆ ಅಷ್ಟೇನೆ. ಈ ಭಾರತೀಯ ಸಂಸ್ಕೃತಿ ಋಷಿ ಏನು ತಪಸ್ಸು ಮಾಡಿ ಹಾಕಿದ್ದಾನೆ, ಅದು ತಪಸ್ಸಿನ ಶಕ್ತಿ ಇರೋ ತನಕ ಭೂಮಿ ಮೇಲೆ ಇರ್ತದೆ. ಮತ್ತೆ ಪುನಃ ಪುನಃ ಅಂತ ತಪಸ್ಸು ಬಂದು ಮತ್ತೆ 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 ಈ ಭೂಮಿ ಮೇಲೆ ಶಾಶ್ವತವಾಗಿರ್ತಕ್ಕಂತಹ ತತ್ವವನ್ನ ಅಲಗಾಡದಂತೆ ಯಾವಾಗಲೂ ಕೂಡ ಕಾಪಾಡಿಕೊಂಡಿರ್ತಾನೆ. ಹಾಗಾಗಿ ಪ್ರತಿಯೊಂದು ದೇಶಕ್ಕೆ ಅದರದೇ ಆಗಿರ್ತಕ್ಕಂತಹ ಸಂಸ್ಕೃತಿ ಇದೆ. ಭಾರತಕ್ಕೆ ಅಧ್ಯಾತ್ಮ ಅಂತಕ್ಕಂಥದ್ದು ಸಂಸ್ಕೃತಿ. ಅದಕ್ಕೆ ಭಾರತ ಅಂತಕ್ಕಂಥದ್ದು ಎಲ್ಲಾ ರಾಷ್ಟ್ರಗಳಿಗೆ ಗುರು ಆಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಸಂಸ್ಕೃತಿಯ ನಾಡಲ್ಲಿ ಜನಿಸಿರ್ತಕ್ಕಂತಹ ನಾವು, ಅದಕ್ಕೆ ಆಚಾರ್ಯ ಶಂಕರರು ಜೀವಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ, ಹಾಗೆ ಮನುಷ್ಯರಲ್ಲಿ ಯಾರು ಶ್ರೇಷ್ಠ ಅಂತಂದ್ರೆ ಈ ತತ್ವವನ್ನು ತಿಳಿಲಿಕ್ಕೆ ಬರ್ತಾರಲ್ಲ ಅವರು ಶ್ರೇಷ್ಠ. ತತ್ವಗಳು ಅನೇಕದೇವು, ಅದರಾಗ ಆತ್ಮನನ್ನ ತಿಳಿಬೇಕು. ಆತ್ಮೇ ನಾನು ಅಂತಕ್ಕಂಥ ತತ್ವ ಇದೆಯಲ್ಲ ಅದಕ್ಕಿಂತ ಶ್ರೇಷ್ಠ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿವೇಕ ಚೂಡಾಮಣಿಯಲ್ಲಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಅದನ್ನ. ಸೊ ಹಾಗಾಗಿ ನಮ್ಮ ಜೀನ್ಸ್ ಅಲ್ಲಿ ಆ ಆತ್ಮನ ಬಗ್ಗೆ ಇರ್ತಕ್ಕಂಥದ್ದು ಆಲ್ರೆಡಿ ಸ್ಪಷ್ಟವಾಗಿದೆ. ಆದ್ರೆ ಇವತ್ತು ನಮ್ಮ ಬುದ್ಧಿಗೆ ಅಂದ್ರೆ ಪ್ರಜ್ಞೆ, ಸಾಮಾನ್ಯ ಪ್ರಜ್ಞೆ ಅಂತ ಏನ್ ಕರಿತೀವಿ, ಆ ಪ್ರಜ್ಞೆಗೆ ಅದರ ನಾಲೆಡ್ಜ್ ಇಲ್ಲ. ಅದರ ನಾಲೆಡ್ಜ್ ಅನ್ನ ಈ ಗ್ರಂಥಗಳ ಮೂಲಕ ಪಡ್ಕೊಂಡಿವಿ ಅಂತಂದ್ರೆ ಅವಾಗ ಅದು ಒಳಗೆ ಹೊರಗೆ ಎರಡು ಕಡೆಯಿಂದ ದೇದೀಪ್ಯಮಾನವಾಗಿ ಬೆಳಗುತ್ತೆ, ಅದು ಶ್ರವಣವಾಗುತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.